ನೀವೆಲ್ಲರೂ ಎಚ್ಚರವಾಗಿದ್ದೀರಿ ಅನ್ನೋದು ನಾನು ಅರ್ಧ ಗಂಟೆಯಿಂದ ಅಲ್ಲಿ ಹೊರಗಡೆ ಕೂತು ಗಮನಿಸ್ತಾ ಇದ್ದೆ. ತುಂಬ ಅದ್ಭುತವಾದಂಥ ಕ್ಯೂಸ್ ಕಾರ್ಯಕ್ರಮ ನೀವು ಈ ಮಟ್ಟಕ್ಕೆ ನಡೆಸ್ತೀರಿ ಅಂತಂದರೆ ನನಗೆ ನಿಜವಾಗಿಯೂ ಆಶ್ಚರ್ಯ ಆಯಿತು. ಈ ಕಣ್ಣು, ಕಿವಿ, ಕಾಲು, ಕೈ ಇರ್ತಕ್ಕಂಥ ಸೋಂಬೇರಿಗಳೇ ನಡೆಸದೇ ಇರುವಂಥ ಕಾರ್ಯಕ್ರಮಗಳನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ನಿಜವಾಗಿಯೂ ಕೂಡ ಬಹಳ ಅದ್ಭುತವಾದಂಥ ಒಂದು ಎನರ್ಜಿ, ಶಕ್ತಿ ನಿಮ್ಮಲ್ಲಿ ಇದೆ ಅಂತಕ್ಕಂಥದ್ದು. ಅದು ನನಗೆ ಈಗಂತಲ್ಲ, ನಾನು ಡಿಗ್ರಿಯಲ್ಲಿದ್ದಾಗ ನನ್ನ ಜೊತೆ ಬಹಳಷ್ಟು ಜನ ಸ್ನೇಹಿತರು, ಒಂದು 4-5 ಜನ ಅಂಧ ಸ್ನೇಹಿತರನ್ನೇ ನಾನು ಕಟ್ಕೊಂಡು ಕರ್ನಾಟಕದಾದ್ಯಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. ಅವರು ನನಗಿಂತ ಪ್ರತಿಭಾವಂತರಿದ್ದರು. ಅವರೆಲ್ಲನೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆದಿಯಾಗಿ ಭಾಷಣಗಳ ಸ್ಪರ್ಧೆ ಆಗಿರ್ಬೋದು, ಆಶು ಭಾಷಣ ಆಗಿರ್ಬೋದು, ಕವಿತಾ ಬರೆಯೋದಾಗಿರ್ಬೋದು, ಹೀಗೆ ಹಲವು ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಇನ್ನೂ ಒಂದು ಬಹಳ ಮುಖ್ಯ, ಈ ಸಮುದಾಯಕ್ಕೆ ನನ್ನ ಅಗತ್ಯಕ್ಕೆ ಅಂತ ಹೇಳೋದ್ರಿಂದ ಒಂದು ಋಣ ಅಂತ ನಾನು ಅದನ್ನ ಭಾವಿಸ್ತೇನೆ. ಯಾಕೆ ಅಂತಂದ್ರೆ ನಾನು ಈ ಚಲನಚಿತ್ರ ಧಾರಾವಾಹಿ ಕ್ಷೇತ್ರಕ್ಕೆ ಎಂಟ್ರಿ ಆಗೋದಕ್ಕೆ ಕಾರಣಕರ್ತರು ಒಬ್ಬರು ಅಶ್ವಥ್ ಕುಲಕರ್ಣಿ ಅಂತಕ್ಕಂಥವರು SBI ನಲ್ಲಿ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು, ಅವರು ಅಂಧರಾಗಿದ್ರು ಅಂತಕ್ಕಂಥವ್ರು. ನಾನು 97ರಲ್ಲಿ ಬೆಂಗಳೂರಿಗೆ ಬಂದಾಗ ಮೈಸೂರಿನ ಬ್ಯಾಂಕಿನ ಅಥವಾ ಮೆಜೆಸ್ಟಿಕ್ನ ಬೀದಿಯಲ್ಲಿ ಇದ್ದಾಗ ನನಗೆ ಅವರು ಪರಿಚಯ ಆಗುತ್ತೆ. ಬಾಲಾ ಸುರೇಶ್ ಅಂತಕ್ಕಂಥ ಒಬ್ಬ ಸಂಭಾಷಣೆಕಾರರು ನನಗೆ ಅವ್ರ ನಂಬರ್ ಕೊಟ್ಟು ಕಳಿಸ್ತಾರೆ. ನಾನು ಹೋಗಿ ಭೇಟಿ ಮಾಡಿದಾಗ ನನಗೆ ಆಶ್ಚರ್ಯ, ಅವ್ರು SBI ನಲ್ಲಿ ಫೋನ್ ಆಪರೇಟರ್ ಆಗಿರ್ತಾರೆ, ಅಂಧರಾಗಿರ್ತಾರೆ. ಅವ್ರು ಅಂಧರು ಅಂತ ನನಗೆ ಗೊತ್ತೇ ಇರೋದಿಲ್ಲ. ಅವರು ಮುಂದೆ ನನಗೆ ಬಾಲಾ ಸುರೇಶ್ ಅವರು ಪರಿಚಯ ಮಾಡಿಸಿ ಚಲನಚಿತ್ರ ರಂಗಕ್ಕೆ ಮತ್ತು ಧಾರಾವಾಹಿಗಳಿಗೆ ಪಾದಾರ್ಪಣೆ ಮಾಡಿ ಇಡೋದಕ್ಕೆ ಕಾರಣೀಕರ್ತರು ಯಾರು ಅಂತ ಹೇಳೋದಾದ್ರೆ ಅವರು ಅಂಧರಾಗಿರ್ತಕ್ಕಂಥ ಅವ್ರು ಈಗಲೂ ಮ್ಯಾನೇಜರ್ ಇದ್ದಾರೆ. ನಾನು ಅವ್ರ ಕಾರ್ಯಕ್ರಮಕ್ಕೂ ಮೊನ್ನೆ ಬಹಳ ಪ್ರೀತಿಯಿಂದ ಕರೆದಿದ್ರು ವಾರ್ಷಿಕೋತ್ಸವಕ್ಕೆ ನಾನು ಹೋಗಿದ್ದೆ ಅನ್ನೋದಾದ್ರೆ. ನಿಮಗೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳಬೇಕು ಅನ್ನೋದಾದ್ರೆ, ಕನ್ನಡ ಸಾಹಿತ್ಯದ 10 ಹಲವು ಪುಸ್ತಕಗಳನ್ನು ಅಂಧರ ಕ್ಷೇಮಾಭಿವೃದ್ಧಿ ಸಂಘದ ಮೂಲಕ ಬ್ರೈಲ್ ಲಿಪಿಯಲ್ಲಿ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯವರು, ಕವಿ ಸಿದ್ಧಲಿಂಗಯ್ಯವರು ಕೇಳಿದ್ರಲ್ಲ, ಅವರು ನನಗೆ ಪಠ್ಯ ಗುರುಗಳಾಗಿದ್ರು, ನನ್ನ ಮೇಷ್ಟ್ರು MA ಮೇಷ್ಟ್ರಾಗಿದ್ದಂಥವರು. ಅವರ ಅಧ್ಯಕ್ಷತೆಯಲ್ಲಿದ್ದಾಗ 10 ಹಲವು ಪುಸ್ತಕಗಳನ್ನು ಬ್ರೈಲ್ ಲಿಪಿಯಲ್ಲಿ ಈ ಸಮುದಾಯದವರಿಗೆ ಸಾಹಿತ್ಯ ದೊರಕಬೇಕು ಅನ್ನುವ ಕೆಲಸ ಮಾಡಿರ್ತಕ್ಕಂಥದ್ದನ್ನ ನಿಮಗೆ ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ.